ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಮಹತ್ವ ಕೊಡಬೇಕು ಕೊಟ್ಕೊಂಡು ಬನ್ನಿ. ಅಷ್ಟೇ ನೀವು ಮಾಡೋ ಪ್ರತೀಕಾರ. ಅದನ್ನು ಬಿಟ್ಬಿಟ್ಟು ಬಡ್ದಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಅಂತ ಹೋದರೆ ಜೀವನ ಹಾಳು. ಹೌದು, ನಿಮ್ಗದು ಅನ್ಯಾಯ ಆಗಿದೆ, ನಿಮ್ಗೆ ಅವರು ಮೋಸ ಮಾಡಿರ್ಬೋದು, ಹೌದು. ಅದಕ್ಕೆ ಪ್ರತೀಕಾರ ಹೇಗೆ? ನೆಕ್ಸ್ಟ್ ಟೈಮ್ ಅವರು ನನ್ನೊಂದಿಗೆ ಹಾಗೆ ಮೋಸ ಮಾಡಲಿಕ್ಕೆ ನಾನು ಅವಕಾಶವೇ ಕೊಡದೇ ಇರೋದೇ ನಾನು ಕೊಡೋ ಪ್ರತೀಕಾರ, ನಾನು ಸೇಡು ತೀರಿಸ್ಕೊಳ್ಳೋದು ಅಂದರೆ ಅದು. ಅಂದಮೇಲೆ ಅನ್ಯಾಯ ಮಾಡಿದವನು ಅಲ್ಲೇ ಅವನೇ ಮಾಡಿಸ್ಕೊಂಡು ನೀನು ಯಾಕೆ ಜೈಲಿಗೆ ಹೋದೆ? ಯಾಕಂದರೆ ಪ್ರತೀಕಾರ ತೀರಿಸಿಕೊಳ್ಳುವ ಭರದಲ್ಲಿ ನಾನು ಹಿಂಸಾ ಮಾರ್ಗವನ್ನು ಹಿಡಿದುಬಿಟ್ಟಿದ್ದೆ. ಹಾಗಾದರೆ ನಮಗೆ ಹಿಂಸೆ ಮೂಲಕನೇ ತೊಂದರೆ ಕೊಡ್ತಾರೆ, ಅವ್ರಿಗೇನು ಪ್ರತೀಕಾರ? ಅವರಿಗೂ ಅದೇ ದಾರಿ, ಅವರನ್ನೂ ದೂರ ಇಡಬೇಕು. ಮತ್ತು ನಿಮಗೆ ಒಂದು ವೇಳೆ ಹಿಂಸೆ ಮಾಡಿದ್ರು, ಪ್ರಾಣಹಾನಿ ಮಾಡಲಿಕ್ಕೆ ಬಂದರು ಅಂದಾಗ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ಏನು ಮಾಡಬೇಕು? ನಿಮ್ಮ ಮಾನ ರಕ್ಷಣೆಗೆ, ನಿಮ್ಮ ಜೀವ ರಕ್ಷಣೆಗೆ ಅದನ್ನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ನೀವು ಲೋಕದೊಂದಿಗೆ ಹೇಗಿರ್ತೀರೋ ಲೋಕ ನಿಮ್ಮೊಂದಿಗೆ ಹಾಗೇ ಇರುತ್ತೆ. ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರೋರೊಂದಿಗೆ, ನೀವು ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಆಫೀಸ್ಗಳಲ್ಲಿ, ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ, ನೀವು ಇರೋ ಜಾಗಗಳಲ್ಲಿ ನಿಮ್ಮ ಸುತ್ತಮುತ್ತವಿನವರೊಂದಿಗೆ ಅತ್ಯಂತ ಪ್ರೇಮಯುತವಾಗಿರಿ. ಆದಷ್ಟು ಪ್ರೇಮ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆಪ್ತತೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ದ್ವೇಷ ಅಂತೂ ಬೇಡ. ನಿಮ್ಮ ಮಗುವಿಗೆ ಹೇಳುವ ಒಂದು ಪುಟ್ಟ ಬುದ್ಧಿ ಮಾತು, ನಿಮ್ಮ ಮಗುವಿಗೆ ಸಕಾಲದಲ್ಲಿ ಹೇಳುವ ಒಂದೊಳ್ಳೆ ತಿಳುವಳಿಕೆ ಮಾತು ನಿಮ್ಮ ಮಗುವಿನ ಜೀವನದಲ್ಲಿ ದೊಡ್ಡ ಪಾತ್ರವನ್ನು ನಿಭಾಯಿಸಿರುತ್ತೆ. ಹೇಳುವ ಮಾತು ಮತ್ತು ಹೇಳುವ ರೀತಿ ಎರಡೂ ಬಹಳ ಮುಖ್ಯ. ಹಾಗಾಗಿ ಯಾರು ಕೂಡ ಬದುಕಲ್ಲಿ ಇದೇನು ಬಿಡಪ್ಪ ಚಿಕ್ಕದು ಅಂತ ನಿರ್ಲಕ್ಷ್ಯ ಮಾಡಲೇಬೇಡಿ. ಚಿಕ್ಕದೇ ಸೇರಿ ಈ ಬ್ರಹ್ಮಾಂಡ ಆಗಿರೋದು, ಚಿಕ್ಕ ವಿಚಾರಗಳೇ ಸೇರಿ ಒಬ್ಬ ಜ್ಞಾನಿ ಆಗಿರೋದು, ಚಿಕ್ಕ ಕಣಗಳೇ ಹನಿಗಳೇ ಸೇರಿ ದೊಡ್ಡ ಸಮುದ್ರ ಆಗಿರೋದು. ಹಾಗಾಗಿ ಮನೆಯಲ್ಲಿ ಒಂದು ಮಗುವಿನ ಪುಟ್ಟ ಮಾತುಗಳು ಕೂಡ ಅಷ್ಟು ದೊಡ್ಡ ಮನೆಯ ಸಂತೋಷಕ್ಕೆ ಕಾರಣವಾಗುತ್ತೆ. ನಿಮ್ಮ ಒಂದು ಒಳ್ಳೆ ಹವ್ಯಾಸ ನಿಮ್ಮ ಸಂತೋಷಕ್ಕೆ ಕಾರಣವಾಗುತ್ತೆ. ಸೊ ನಾನೇನು ಹೇಳ್ತೀನಿ, ನೀವು ನಿಮ್ಮ ಬದುಕಲ್ಲಿ ನಡೆಯುವ ಘಟನೆಗಳು ನಿಮ್ಮ ವಿರುದ್ಧವಾಗಿರ್ಬೋದು, ನಿಮ್ಮ ಪರ ಇರ್ಬೋದು, ಗಮನಿಸಿ. ಅಲ್ಲಿ ನಂದೇನು ತಪ್ಪಾಯಿತು, ಅಥವಾ ಇನ್ನೊಬ್ಬರು ನನಗೆ ಮಾಡಿದ ಮೋಸಗಳೇನು, ಅದನ್ನು ದ್ವೇಷದ ಭಾವನೆಯಿಂದ ಅಲ್ಲ, ತಿಳಿದುಕೊಳ್ಳುವ ವಿದ್ಯಾರ್ಥಿ ಭಾವನೆಯಿಂದ ಅದನ್ನ ಅನಲೈಸ್ ಮಾಡಿ. ನೆಕ್ಸ್ಟ್ ಟೈಮ್ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಮಹತ್ವ ಕೊಡಬೇಕು ಕೊಟ್ಕೊಂಡು ಬನ್ನಿ. ಅಷ್ಟೇ ನೀವು ಮಾಡೋ ಪ್ರತೀಕಾರ. ಅದನ್ನು ಬಿಟ್ಬಿಟ್ಟು ಬಡ್ದಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಅಂತ ಹೋದರೆ ಜೀವನ ಹಾಳು. ಹೌದು, ನಿಮ್ಗದು ಅನ್ಯಾಯ ಆಗಿದೆ, ನಿಮ್ಗೆ ಅವರು ಮೋಸ ಮಾಡಿರ್ಬೋದು, ಹೌದು. ಅದಕ್ಕೆ ಪ್ರತೀಕಾರ ಹೇಗೆ? ನೆಕ್ಸ್ಟ್ ಟೈಮ್ ಅವರು ನನ್ನೊಂದಿಗೆ ಹಾಗೆ ಮೋಸ ಮಾಡಲಿಕ್ಕೆ ನಾನು ಅವಕಾಶವೇ ಕೊಡದೇ ಇರೋದೇ ನಾನು ಕೊಡೋ ಪ್ರತೀಕಾರ, ನಾನು ಸೇಡು ತೀರಿಸ್ಕೊಳ್ಳೋದು ಅಂದರೆ ಅದು. ಅದು ಬಿಟ್ಬಿಟ್ಟು ಬಡ್ದು ಹಾಕ್ಬಿಡೋದು ಅಷ್ಟು ಮಹತ್ವದ್ದಲ್ಲ ಅಂತ ಅಲ್ವಾ? ಇನ್ನೊಬ್ಬರು ನಮಗೆ ಅನ್ಯಾಯ ಮಾಡಿದ್ದಾರೆ, ಇನ್ನೊಬ್ಬರು ನಮಗೆ ಮೋಸ ಮಾಡಿದ್ದಾರೆ, ಅದನ್ನು ಹೇಗೆ ನಾನು ಸೇಡು ತೀರಿಸ್ಕೊಳ್ಳೋದು? ಅದು ಅವುಗಳ ವಿಷಯ ಅಂಥದ್ದು, ಅಥವಾ ಅದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ರಾಜಕೀಯವಾಗಿ ಯಾರೋ ಕೆಲವು ಬೆಂಬಲಿಗರು ನಾವಿದ್ದೀವಣೋ, ನಾವು ಗೆಲ್ಲಿಸ್ತೀವಣೋ ಅಂತ ಹೇಳಿ ಏನೇನೋ ದುಡ್ಡು ಖರ್ಚು ಮಾಡಿಸಿ ಕಡೆಗೆ ಸೋಲಿಸ್ಬಿಟ್ರು ಅಂದಾಗ ಅವನು ಒಂದಷ್ಟು ಜನ ಯಾರು ಬೆಂಬಲಿಗರಿದ್ರಲ್ಲ ಅವ್ರ ಮೇಲೆ ಬಡ್ದು ಕೊಲೆ ಮಾಡಿಸಿ ಇನ್ನೇನೋ ಮಾಡಿಸಿ ಸೇಡು ತೀರಿಸ್ಕೊಳ್ಳೋಕ್ಕಾಗುತ್ತೆ. ಹಂಗೆ ಮಾಡಬಾರ್ದು. ಅಯ್ಯೋ ನಾನು ದಡ್ಡ ಆಗ್ಬಿಟ್ನಲ್ಲ, ಇವ್ರ ಮಾತು ಕೇಳ್ಕೊಂಡು ಎಲೆಕ್ಷನ್ನಿಂದ ನಿಂತು ಮರ್ಯಾದೆ ಕಳ್ಕೊಂಡ್ಬಿಟ್ನಲ್ಲ, ಅಥವಾ ಇವ್ರ ಮಾತು ಕೇಳ್ಕೊಂಡು ಎಲೆಕ್ಷನ್ನಿಂದ ನಿಂತು ನಾನು ದುಡ್ಡ ವ್ಯಯ ಮಾಡ್ಕೊಂಬಿಟ್ನಲ್ಲ, ವ್ಯರ್ಥ ಮಾಡ್ಕೊಂಬಿಟ್ನಲ್ಲ. ಇಲ್ಲ, ನಾನು ಸ್ವಯಂ ಜನರಿಗೆ ಹತ್ತಿರವಾಗಲಿಕ್ಕೆ ಜನರ ಬಳಿ ಹೋಗಬೇಕು, ಅವರ ಕಷ್ಟ ಸುಖಗಳನ್ನು ಕೇಳಬೇಕು, ಅವರಿಗೆ ನಾನು ಪರಿಚಯವಾಗಬೇಕು. ಹೌದಪ್ಪ, ಇವನು ಎಲೆಕ್ಷನಲ್ಲಿ ನಿಂತು ಗೆದ್ದರೆ ನಮ್ಮ ಪರ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಅವ್ರಿಗೆ ಅನ್ನಿಸಬೇಕು. ಹಾಗೆ ಜನರಿಗೆ ಹತ್ತಿರವಾಗುವ ಮೂಲಕ ನಾನು ಗೆಲ್ಲಬೇಕೇ ಹೊರತು ಈ ಕೆಲವು ಜನರ ಗುಂಪುಗಳನ್ನು ಕೆಲವು ಬೆಂಬಲಿಗರನ್ನು ನಂಬಿಕೊಂಡು ಅವರನ್ನು ನಾನು
ಮುಖ್ಯವಾಗಿಟ್ಟುಕೊಂಡು ಗೆಲ್ತೀನಿ ಅಂತ ಹೋದರೆ ಅದು ಸುಳ್ಳು. ಹಿಂಗೆ ಮೋಸ ಮಾಡಿಬಿಡ್ತಾರೆ, ಕೈ ಎತ್ತಿಬಿಡ್ತಾರೆ, ಬೇಡಪ್ಪ ಇವರು ಸವಾಸ ಅಂತ ನೆಕ್ಸ್ಟ್ ಟೈಮಿಂದ ಎಲೆಕ್ಷನ್ನಿಗೆ ನಿಲ್ಲೋದನ್ನೇ ನಿಲ್ಲಿಸೋದಲ್ಲ, ಆದರೆ ಗೆಲ್ಲೋದಕ್ಕೆ ಬೇರೆ ರೀತಿಯ ಯೋಜನೆಗಳನ್ನು ಮಾಡಬೇಕು, ಜನರಿಗೆ ಹತ್ತಿರವಾಗಬೇಕು. ಹಾಗಂತ ನೋಡು ಎಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟು ನನಗೆ ಎಲೆಕ್ಷನ್ನಲ್ಲಿ ಸೋಲಿಸ್ಬಿಟ್ರು ಅಂದುಕೊಂಡು ನಾನು ಅವ್ರನ್ನ ಬಡಿಯೋದು ಕೊಲೆ ಮಾಡೋದು ಮಾಡಲಿಕ್ಕೆ ಹೋದರೆ ಅದು ತಪ್ಪಾಗುತ್ತೆ. ನಾವು ಪ್ರತೀಕಾರ ಮಾಡಲೇಬೇಕು ಖಂಡಿತ. ನಿಮಗೆ ಯಾರು ನೋವು ಕೊಟ್ಟರು, ನಿಮಗೆ ಯಾರು ಅನ್ಯಾಯ ಮಾಡಿದ್ರು, ನಿಮಗೆ ಯಾರು ಹಿಂಸೆ ಮಾಡಿದ್ರು, ನಿಮಗೆ ಯಾರು ದೌರ್ಜನ್ಯ ಮಾಡಿದ್ರು, ಖಂಡಿತ ನೀವು ಪ್ರತೀಕಾರ ಕೊಡಲೇಬೇಕು, ಅದೇ ಧರ್ಮ. ಆದರೆ ಹೇಗೆ ಪ್ರತೀಕಾರ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಹಿಂಸೆ ಪ್ರತೀಕಾರದ ಮಾರ್ಗ ಆಗಬಾರ್ದು. ಬಾಡ್ದು ಕಾನೂನಿದೆ. ನಿಮಗಾದ ಅನ್ಯಾಯವನ್ನು ಕಾನೂನು ಮೂಲಕ ತಗೊಳ್ಬೇಕು, ಬೇರೆ ದಾರಿ ಇಲ್ಲ. ಅವುಗಳ ದೊಡ್ಡ ವಿಚಾರ ಅವು ಬಿಟ್ಬಿಡೋಣ, ಅದು ದೊಡ್ಡ ವಿಚಾರ ಅವು ಬೇಡ. ಸಿಂಪಲ್ಲಾಗಿ ಒಂದು ಸಂಬಂಧಗಳ ಬಗ್ಗೆ ಮಾತಾಡೋಣ, ಒಂದು ಕುಟುಂಬದ ಬಗ್ಗೆ ಮಾತಾಡೋಣ, ಅಥವಾ ನಿಮ್ಮ ಪುಟ್ಟ ವ್ಯವಹಾರಗಳ ಬಗ್ಗೆ ಮಾತಾಡೋಣ, ಅಥವಾ ನಿಮ್ಮ ಪುಟ್ಟ ಜೀವನದ ಬಗ್ಗೆ ಮಾತಾಡೋಣ. ಯಾರೋ ಇಲ್ಲಿ ನಂಬಿಸಿದ್ರು, ಯಾರೋ ನಿಮಗೆ ಮಾತು ಕೊಟ್ಟಿದ್ರು, ಯಾರೋ ನಿಮ್ಮನ್ನು ಮುನ್ನಡೆಸುವ ಬಗ್ಗೆ, ನಿಮ್ಮನ್ನು ಗೆಲ್ಲಿಸುವ ಬಗ್ಗೆ, ನಿಮ್ಮನ್ನು ಯಶಸ್ಸಿನಡೆಗೆ ಕರ್ಕೊಂಡು ಹೋಗುವ ಬಗ್ಗೆ, ನಿಮ್ಮನ್ನು ನೆಮ್ಮದಿಯಾಗಿಡುವ ಬಗ್ಗೆ ಯಾರ್ಯಾರೋ ಮಾತು ಕೊಟ್ಟಿರ್ತಾರೆ ಜೀವನದಲ್ಲಿ. ನಾನು ನಿನ್ನ ಜೀವನ ಪೂರ್ತಿ ಇರ್ತೀನಿ ಅಂತ ದೈಹಿಕವಾಗಿ ಬಳಸ್ಕೊಂಡು ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿರ್ತಾರೆ. ನಾನು ನಿನ್ನನ್ನು ಒಂದೊಳ್ಳೆ ಕೆಲಸಕ್ಕೆ ಸೇರಿಸ್ತೀನಿ ಕೊಡೋ ಅಂತ ಒಂಚೂರು ದುಡ್ಡು ಇಸ್ಕೊಂಡು ಆಸೆಗಳು ತೋರಿಸಿ ಏನೇನೋ ಮಾಡಿ ಮೋಸ ಮಾಡಿರ್ತಾರೆ. ನಿಮಗೆ ಒಂದು ವೇಳೆ ನಿಮ್ಮ ಹಣ ದೊಡ್ಡ ಮಟ್ಟದಲ್ಲಿ ನೀವು ಮೋಸಕ್ಕೊಳಗಾಗಿದ್ದೀರಾ ಅಂದರೆ ಕಾನೂನಾತ್ಮಕವಾಗಿ ಖಂಡಿತ ಹೋರಾಡಿ. ಆದರೆ ನಾನು ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಅಂದರೆ, ಯಾವಾಗೆಲ್ಲ ನೀವು ಒಬ್ಬರನ್ನು ನಂಬುದ್ರಿ, ಅವರಿಂದ ನಿಮಗೆ ದ್ರೋಹ ಆಯಿತು, ನಿಮಗೆ ನಂಬಿಕೆ ದ್ರೋಹ ಆಯಿತು, ಬೆನ್ನಿಗೆ ಚೂರಿ ಹಾಕಿದ್ರು, ಆವಾಗಲೆಲ್ಲ ನೀವು ಆ ವ್ಯಕ್ತಿಗಳ ಯೋಗ್ಯತೆಯನ್ನು ದೇವರು ನಿಮಗೆ ತಿಳಿಸ್ಲಿಕ್ಕೆ ಈ ಮೋಸದ ಜಾಲವನ್ನು ಭಗವಂತ ನಿಮ್ಮ ಮುಂದೆ ಇಟ್ಟಿದ್ದಾನೆ. ಹೌದು, ಈ ಸಮಯದಲ್ಲಿ ನಿಮಗೆ ದುಃಖ ಆಗಿರಬಹುದು, ಆದರೆ ನೀವು ನಂಬಿದ್ದ ವ್ಯಕ್ತಿ ದುಷ್ಟ, ಅವನು ಸರಿ ಇಲ್ಲ ಅಂತ ತೋರಿಸ್ಲಿಕ್ಕೆ ದೇವರಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಇಂಥದ್ದೇನೋ ಅನ್ಯಾಯ, ಇಂಥದ್ದೇನೋ ನಂಬಿಕೆ ದ್ರೋಹ ಆದಾಗ ನಾವು ಆ ವ್ಯಕ್ತಿಗಳನ್ನು ದ್ವೇಷ ಮಾಡ್ತಾ ಕೂತ್ಕೊಳ್ಬಾರ್ದು. ಓಹೋ, ಈ ವ್ಯಕ್ತಿ ನನ್ನ ಬದುಕಿನ ನೆಮ್ಮದಿಗೆ ವಿರುದ್ಧವಾಗಿದ್ದಾನೆ ಅಥವಾ ಅಡ್ಡಲಾಗಿದ್ದಾನೆ, ಹಾಗಾಗಿ ಅವನನ್ನು ದೂರ ಇಡೋಣ, ಅಥವಾ ಅವನ ಜೊತೆ ನೆಕ್ಸ್ಟ್ ವ್ಯವಹಾರ ಮಾಡದೇ ಇರೋಣ, ಅಥವಾ ಅವನನ್ನು ಆ ಮಟ್ಟಿನ ಮೊದಲಿನಂತೆ ನಂಬಿಕೆ ಇಡದೇ ಇರೋಣ. ಈ ಮೂಲಕ ಪ್ರತೀಕಾರ ತೀರ್ಕೊಳ್ಬೇಕೆ ಹೊರತು ನನಗೆ ಹಿಂಗೆ ಮಾಡಿಬಿಟ್ಟ ಅಂದುಕೊಂಡು ಅವನು ನಿಮಗೆ ಮೋಸ ಮಾಡ್ದ ಅಂತ ನೀವು ಅವನಿಗೆ ಸುಪಾರಿ ಕೊಡೋದು, ನೀವು ಅವನಿಗೆ ಅನ್ಯಾಯ ಮಾಡೋದು, ನೀವು ಸಮಯ ಕಾಯ್ಕೊಂಡು ಅವನ ತಲೆ ಮೇಲೆ ಕಲ್ಲೆತ್ತಾಕೋದು ಅಂದರೆ ಅವನಿಗಿಂತ ದೊಡ್ಡ ಅಪರಾಧ ನೀವೇ ಮಾಡಿದ್ರಿ. ಪ್ರತೀಕಾರ ಹೇಗಿರಬೇಕಂದ್ರೆ, ನೀವು ಅವನಿಗೆ ಪಾಠ ಕಲಿಸಿದಂತೆಯೂ ಇರಬೇಕು, ಮತ್ತು ನೀವು ಕೂಡ ಯಾವುದೇ ದ್ವೇಷಕ್ಕೆ ಒಳಗಾಗಿ ಅವನು ನನಗೆ ಅನ್ಯಾಯ ಮಾಡ್ದ ಅಂತ ನೀವು ಅವನನ್ನು ಏನೋ ಹೋಗಿ ಮಾಡಲಿಕ್ಕೆ ಹೋದರೆ ನಿಮ್ಮನ್ನು ಸೇರಿಸಿ ಜೈಲಿಗೆ ಹಾಕ್ತಾರೆ.